ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಬ್ಲಾಗಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದು ಬರೀ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ನನ್ನ ಹೆಸರು ವಶಿಷ್ಠ ಅಂತ, ಹತ್ರದಲ್ಲಿರೋರೆಲ್ಲ ನನ್ನ ವಸಿ ಅಂತ ಕರೀತಾರೆ. ಬೇಸಿಕಲಿ ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ, ಅಪ್ಪ ತೀರ್ಥಹಳ್ಳಿ, ಅಮ್ಮ ಶೃಂಗೇರಿ ಆಗಿದ್ದರಿಂದ ನಾನು ಹುಟ್ಟು ಬೆಳೆದಿದ್ದೆಲ್ಲ ಶಿವಮೊಗ್ಗ. ಆ್ಯಂಡ್ 2012ಗೆ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ನಾನು ಪಕ್ಕ ಬ್ಯಾಂಗ್ಳೂರಿಯನ್. ಆಯಿತು. ಆಮೇಲೆ ಜಿಮ್ ಎಕ್ಸ್ಪ್ಲೋರೇಷನ್ ಅಂದರೆ ಯಾವ ಥರ ಬೇಸಿಸ್ ಅಂದರೆ ಇವಾಗ ಎಲ್ಲಾದರೂ ಹೋಗೋದು, ಕ್ಯಾಂಪ್ ಮಾಡೋದು, ಇದೆಲ್ಲ ನನಗೆ ತುಂಬ ಇಷ್ಟ. ಆ್ಯಂಡ್ ಮೋಟೋ ವ್ಲಾಗಿಂಗ್ಗೆ ನಾನು ಹೊಸೊಬ್ಬ, ಸೊ ನನಗೆ ಅಷ್ಟು ಗೊತ್ತಿಲ್ಲ ಮೋಟೋ ವ್ಲಾಗಿಂಗ್ ಬಗ್ಗೆ. ಹೋಗ್ತಾ 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 ನನಗೂ ಗೊತ್ತಾಗುತ್ತೆ. ನಾನು ನಿಮ್ಗೆಲ್ಲರಿಗೂ ಏನಾದರೂ ಹೇಳ್ಬೋದು, ಏನಾದರೂ ಕಂಟೆಂಟ್ ಕೊಡ್ಬೋದು. ಸೊ ಪರ್ಟಿಕ್ಯುಲರ್ ಆಗಿ ನಾನು ಈ ಚಾನಲ್ ಏನಕ್ಕೆ ಮಾಡಿರೋದು ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಎ ಡಾಕ್ಯುಮೆಂಟ್ರಿ. ನನಗೊಂದು ಡಾಕ್ಯುಮೆಂಟ್ರಿ ಫಾರ್ಮಲ್ ಸಿಗುತ್ತೆ. ನನ್ನ ಹೇಗಿತ್ತು ಟ್ರಿಪ್ಸ್ ಎಲ್ಲ, ನಾನು ಹೋಗ್ತಾ ಇದ್ದಿದ್ದು ಟ್ರಿಪ್ಸ್ ಹೇಗಿತ್ತು, ನನ್ನ ಬಾಯ್ಸ್ ಜೊತೆ ಎಂಜಾಯ್ ಮಾಡಿದ್ದು ಹೇಗಿತ್ತು. ಸೊ ನಾನು ಬಂದ್ಬಿಟ್ಟು ಪಕ್ಕಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನೀವು ರಿಲೇಟ್ ಮಾಡ್ಬೋದು. ನಿಮಗೂ ಒಂದು ಕನಸಿರುತ್ತೆ, ಬೈಕ್ ತೊಗೋಬೇಕು, ಸುತ್ತಾಡಬೇಕು. ನಿಮಗೂ ಒಂದು ಬೈಕರ್ಸ್ ಗ್ಯಾಂಗ್ ಇರುತ್ತೆ. ಸೊ ನನಗೂ ಒಂದು ಬೈಕರ್ ಗ್ಯಾಂಗ್ ಇದೆ, ನನಗೂ ಬೈಕರ್ ಫ್ರೆಂಡ್ಸ್ ಇದ್ದಾರೆ. ಸೊ ನಾವು ಎಲ್ಲ ಕಡೆ ಸುತ್ತಾಡಿ, ಸೊ ನಮ್ಮ ಜರ್ನಿನ ಒಂದು ಡಾಕ್ಯುಮೆಂಟ್ರಿ ಫಾರ್ಮಲ್ಲಿ ಇಡೋಣ ಅನ್ನೋದಕ್ಕೆ ನನಗೆ ಹೆಲ್ಪ್ ಮಾಡೋದು ಯೂಟ್ಯೂಬು ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ. ಅದು ನನ್ನ ಪರ್ಪಸ್ ಆಫ್ ಮೇಕಿಂಗ್ ದಿಸ್ ಚಾನಲ್. ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ ಜಾಸ್ತಿ ಏನೂ ಇರೋದಿಲ್ಲ. ಜಸ್ಟ್ ಲೈಕ್ ನಾನು ಬೈಕ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬೈಕ್ ಕ್ಲೀನ್ ಮಾಡೋದಿದೆ, ಬೈಕ್ ಕ್ಲೀನ್ ಮಾಡ್ತೀನಿ, ಆ್ಯಂಡ್ ದೆನ್ ಒಂದು ಶಾರ್ಟ್ ರೈಡ್ಗೆ ಹೋಗಿ ಬರೋಣ ಗೈಸ್. ಇಷ್ಟೇ. ಸರಿ ಗೈಸ್, ಆಯಿತು, ಸಿಗೋಣ. A few moments later. ಸೊ ಗೈಸ್, ಬೈಕ್ ತೋರಿಸುವ ಸಮಯ. ಡ್ರೀಮ್ ಮಾಡಿದ್ದು ಸಣ್ಣ ವಯಸ್ಸಿಂದ ಆ್ಯಂಡ್ ತಗೊಂಡಿರೋವಂಥ ಬೈಕ್ ಬಂದ್ಬಿಟ್ಟು R15 V4M. ಇದು ಬಂದ್ಬಿಟ್ಟು ವೆನಮ್ ಅಂತ. ಹೇಗಿದೆ ಗೈಸ್ ಬೈಕ್ ಅಂತ ಕಮೆಂಟ್ ಮಾಡಿ. ಸೊ ಬೈಕಿಗೆ ಏನೇನು ಹಾಕ್ಸಿದ್ದೀನಿ ಎಕ್ಸ್ಟ್ರಾ ಆ್ಯಂಡ್ ಬೈಕಿಗೆ ಲೈಕ್ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದೀನಿ ಅಂತೆಲ್ಲ ಐ ಲೆಟ್ ಯು ನೋ ಒನ್ಸ್ ಬೈಕ್ನ ಕ್ಲೀನ್ ಮಾಡಿದ್ರ ಮೇಲೆ. ಗೈಸ್ ಬೈಕ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಬೈಕ್ ಕ್ಲೀನ್ ಆದ್ರ ಮೇಲೆ ಸಿಗೋಣ ಗೈಸ್. ಬಾಯ್. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಇದೆ ಹೋಸ್ ಪೈಪ್, ಇಲ್ಲಿದೆ ಮೋಟರ್. ಸೊ ಬೈಕ್ ಕ್ಲೀನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಒಂದು ಟೈಮ್ ಲ್ಯಾಪ್ಸ್ ನೋಡ್ತೀರಾ ಬೈಕ್ ಕ್ಲೀನಿಂಗ್ದು. ಸೊ ಗೈಸ್, ಬೈಕ್ ಫುಲ್ ನೀಟಾಗಿ ತೊಳೆದಾಯಿತು. ಕ್ಲೀನಾಗಿ ಕಾಣಿಸ್ತಾ ಇದೆ ಇವಾಗ ಬೈಕ್ ಅಂತೂ. ಸೊ ಇವಾಗ ಸ್ವಲ್ಪ ಸನ್ ಬಾಸ್ಕಿಂಗಿಗೆ ಬೈಕ್ನ ಇಟ್ಬಿಟ್ಟು ಮಾಡೋಣ. ಇವತ್ತೇ ಸನ್ಸೆಟ್ ಆಗೋ ಟೈಮಲ್ಲಿ ರೈಡ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ಇವಾಗ ಲೂಬ್ ಮಾಡಿ ನೆಕ್ಸ್ಟು ಸನ್ ಬಾಸ್ಕಿಂಗಿಗೆ ಹಾಕಿ ಸ್ವಲ್ಪ ಮೇಲೋಗಿ ಫ್ರೆಶ್ ಆಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸಿಗೋಣ ಲೂಬ್ ಮಾಡ್ತಾ. ಐ ಶೋ ಯು ಹೌ ಟು ಲೂಬ್. ಸೊ ಗೈಸ್, ಬೈಕ್ ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಿಗೆ ಹಾಕಿದ್ದೀನಿ. ಸೊ ಫಸ್ಟ್ ಗೇರಲ್ಲಿ ಇರಬೇಕಾದ್ರೆ ಯಾವತ್ತೂ ತುಂಬ ಕಾಶಿಯಸ್ ಆಗಿರಬೇಕು. ಇಲ್ಲೆಲ್ಲಾದರೂ ಕೈ ಸಿಕ್ಕಾಕೊಂತು ಅಂದರೆ ಗಾನ್ ನಿಮ್ಮ ಕೈ. ಚೈನ್ಸು ಅದ್ರ ಪಕ್ಕದಲ್ಲಿ ಲಿಂಕ್ಸ್ ಇರುತ್ತೆ. ಸೊ ಒಂದು ಚೈನ್ಗೆ 2 ಲಿಂಕ್ ಇರುತ್ತೆ, ಲೆಫ್ಟು ಒಂದರ ರೈಟ್ ಒಂದು. ಸೊ ಎರಡೂ ಕಡೆ ನೀವು ಸ್ಪ್ರೇನ ಹಾಕಬೇಕಾಗುತ್ತೆ. ಸೊ ಇಷ್ಟೇ ಗೈಸ್, 2 ಲಿಂಕ್ಸಿಗೆ ಲೂಪ್ ಬಿತ್ತಂದ್ರ ಮೇಲೆ ಬೇರೆ ಏನೂ ಪ್ರಾಬ್ಲಮ್ಮೇ ಆಗಲ್ಲ. ನೆಕ್ಸ್ಟು ಮಿಡಲ್ ಪಾರ್ಟಿಗೆ ಬರೋಣ. ಸೊ ಮಿಡಲ್ ಪಾರ್ಟ್ ಬಂದ್ಬಿಟ್ಟು ತುಂಬ ಸಿಂಪಲ್ಲು, ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ. ಲೈಕ್ ಅದೇ ಥರ 2 ಚೈನ್ ಲಿಂಕಿಗೆ ಹಾಕಿ ಮತ್ತೆ ಮಧ್ಯದಲ್ಲಿ ಹಾಕಬೇಕು. ಸೊ ಇಲ್ಲಿಗೆ ಹಾಕ್ತಾ ಸ್ವಲ್ಪ ಕೇರ್ಫುಲ್ ಆಗಿರಿ ಗೈಸ್.
ಚೈನ್ ಲೂಪ್ ಬಂದ್ಬಿಟ್ಟು ಇಷ್ಟೇ ಗೈಸ್, ಈ ಥರ 4-5 ಕಡೆ ಹಾಕಿದ್ರೆ ಸಾಕಾಗುತ್ತೆ. ಸೊ ಕೆಲವೊಬ್ರು ಇರ್ತಾರೆ ಏನು ಮಾಡ್ತಾರೆ ಅಂದರೆ ಫುಲ್ಲು ಹಂಗೆ ಹಾಕಿ ಸುರಿತಾರೆ, ಯಾವ ಇವೆಲ್ಲ ಚೈನ್ ಲೂಪ್ ಅಂತ. ಸೊ ಆಲ್ಮೋಸ್ಟ್ ಪ್ರಾಪರಾಗಿ ಲೂಪ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಅಷ್ಟೇ ಗೈಸ್. ಇದಾದ್ರ ಮೇಲೆ ನಾನು ಕ್ಲಚ್ ಇಟ್ಕೊಂಡು ಬೇರೆ ಬೇರೆ ಗೇರ್ಸ್ ಹಾಕಿ ಟ್ರೈ ಮಾಡ್ತೀನಿ. ಸೊ ಹಾಕ್ಬಿಟ್ಟು ಹಾಗೆ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಸೊ ಇಷ್ಟೇ ಗೈಸ್, ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ಇದು ರನ್ನಿಂಗಲ್ಲೇ ಹಂಗೆ ಇರುತ್ತೆ ಗಾಡಿ. ಸೊ ರನ್ನಿಂಗಲ್ಲಿ 5 to 10 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಎಲ್ಲಾದರೂ ತಣ್ಣಗಿರೋ ಕಡೆ ಶೇಡ್ ಇರೋ ಕಡೆ ಪಾರ್ಕ್ ಮಾಡ್ತೀನಿ. ಗಾಡಿ ಪಾರ್ಕ್ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು ಒಂದು ಒಳ್ಳೆ ಬಟ್ಟೆ ಹಾಕೊಂಡು ರೆಡಿಯಾಗಿ ನೆಕ್ಸ್ಟು ಹೊರಗಡೆ ಹೋಗೋಣ ಗೈಸ್ ಬೈಕ್ ತೊಗೊಂಡು. ಸೊ ಗೈಸ್ ಬೈಕ್ ತೊಗೊಂಡು ರೈಡಿಗೆ ಹೊರಟೆ. ಪ್ರಾಬಬ್ಲಿ ಏರ್ಪೋರ್ಟ್ ರೋಡ್ ಸೈಡ್ ಹೋಗ್ಬಿಟ್ಟು ಅಲ್ಲೊಂದು ಸನ್ಸೆಟ್ ವ್ಯೂ ಕಾಣುತ್ತೆ. ನಮ್ಮ ಏರ್ಪೋರ್ಟ್ ರೋಡ್ ಹೋಗೋ ವೇ ಅಲ್ಲಿ. ಸೊ ಪ್ರಾಪರ್ ಏರ್ಪೋರ್ಟ್ ಹತ್ರ ಅಲ್ಲ, ಲೈಕ್ ಏರ್ಪೋರ್ಟ್ ರೋಡ್ ಅಷ್ಟೇ. ವ್ಯೂನು ಇರುತ್ತೆ ಅಂತ ಅನ್ಕೊಂಡೆ. 3.5 years ಆಯ್ತು ತಗೊಂಡು. ಸೊ ನನ್ನ ಕೈಲಿ ಆದಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೀನಿ. ತುಂಬಾ ಎಲ್ಲ ಎಕ್ಸ್ಪೆನ್ಸಿವ್ ಆಗೆಲ್ಲ ಹಾಕೋದು ನಾನು ಲೋಕಲ್ ಹಾಕದೇ ಇಲ್ಲ ನಾನು ನನ್ನ ಬೈಕಿಗೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ಅನ್ನೋದೊಂದು ಡ್ರೀಮು. ಸೊ ನನ್ನ ಕೈಲಿ ಆಗೋ ಟೈಮಲ್ಲೆಲ್ಲ ನಾನು ಇದಕ್ಕೆ ಚೆನ್ನಾಗಿರೋ ಊಟನೇ ಹಾಕಿದ್ದೀನಿ ಗೈಸ್. ಸೊ ಪ್ರಾಬಬ್ಲಿ ನನ್ಗನ್ನಿಸ್ದಂಗೆ ಎಲ್ಲರೂ ನನಗೆ ಗೊತ್ತಿರೋರು ಎಲ್ಲರೂ ಹಂಗೆ ಮಾಡೋದು. ಅವರು ಊಟ ಕರೆಕ್ಟಾಗಿ ತಿಂದೇ ಇದ್ರು ಪರವಾಗಿಲ್ಲ, ಬೈಕ್ ಅಂತೂ ಕರೆಕ್ಟಾಗಿ ಊಟ ಹಾಕ್ತೀವಿ. ನಾವು ಬರೀ ಒಂದು ಸೋಪನ್ನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಬೈಕಿಗೋಸ್ಕರ ಶಾಂಪೂ, ಸಪ್ರೇಟ್ ಕ್ಲೆನ್ಸರು, ಸಪ್ರೇಟ್ ಫೋಮು, ಆಮೇಲೆ ಎಲ್ಲಾದ್ರ ಮೇಲೆ ಶೈನರು ಎಲ್ಲ ನಾವು ನಮ್ಮ ಬಾಡಿಗಳಿಗೆ ನಾವು ಮಾಡ್ಕೊಂಡ್ರೆ ಎಷ್ಟೋ ಟೋನ್ ವೈಟ್ ಆಗಿರ್ತೀವಿ. ಇದೇ ವಿಪರ್ಯಾಸ. ಬೇಸಿಕಲಿ ಬೈಕ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಬೈಕಿಗೆ ತುಂಬಾ ಮಾಡ್ಸ್ ಮಾಡಿದ್ದೀನಿ, ತುಂಬಾ ಮಾಡಿಫಿಕೇಶನ್ ಮಾಡಿಸಿದ್ದೀನಿ. ಒನ್ ಆಫ್ ದ ಮಾಡಿಫಿಕೇಶನ್ ಬಂದ್ಬಿಟ್ಟು ಟೈರ್ಸ್. ಏನು ಅಂತ ಹೇಳಿದ್ರೆ ಆಕ್ಚುಯಲ್ ಆಗಿ ಬೈಕಿಗೆ MRF ಟೈರ್ಸ್ ಬರುತ್ತೆ. ನನ್ನ R15 V4 ಅಥವಾ ಯಾವುದೇ R15 ತಗೊಂಡ್ರು MRF ಟೈರ್ಸ್ ಬರುತ್ತೆ. ಬೇಸಿಕಲಿ ಅವರಿಬ್ರು ಟೈಅಪ್ ಆಗಿದ್ದಾರೆ, MRF ಮತ್ತೆ ಯಮಹಾ. ಸೊ ಯಾವುದೇ ಯಮಹಾ ತಗೊಂಡ್ರು, ಯಮಹಾ R15 ಬೇಸಿಕಲಿ R15 ಅಲ್ಲಿ ಯಾವುದೇ ಸೆಗ್ಮೆಂಟ್ ಅಲ್ಲಿ ಹೋದ್ರು MRF ಟೈರ್ಸ್ ಸಿಗೋದು ನನಗೆ. ಸೊ ನಂದು MRF ಟೈರ್ಸ್ ಇತ್ತು. ಮುಂದೆಗಡೆ 90 ಆ್ಯಂಡ್ ಹಿಂದೆಗಡೆ 140 ಸೆಕ್ಷನ್ ಟೈರ್ಸ್. ಸೊ ನಾನು ಅದನ್ನ ಚೇಂಜ್ ಮಾಡಿಸಿ ಅಪೋಲೋ ಹಾಕ್ಸಿದ್ದೀನಿ ಇವಾಗ. ಸ್ವಲ್ಪ ಬೆಟರ್ ರೇಡಿಯಲ್ ಟೈರ್ಸ್ ಇರಲಿ ಅಂತ, ಕಂಫರ್ಟಬಲ್ ರೈಡಿಂಗ್ ಇರುತ್ತೆ. ಸೊ 1-2-3 kg ಜಾಸ್ತಿ ಆಗುತ್ತೆ, ಬಟ್ ಕಂಫರ್ಟಬಲ್ ರೈಡಿಂಗ್ ಇರುತ್ತೆ. ಹಳ್ಳ ಗುಡ್ಡ ಏನೇ ಆರಿಸಿದ್ರು ನಿಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಂತ ನಾನು ಐ ಚೋಸ್ ಅಪೋಲೋ ಟೈರ್ಸ್, ಅಪೋಲೋ ರೇಡಿಯಲ್ ಟೈರ್ಸ್. ಸೊ ಬೇಸಿಕಲಿ ಅಪೋಲೋ ರೇಡಿಯಲ್ ಟೈರ್ಸ್ ಬಂದ್ಬಿಟ್ಟು ನನಗೆ 11,000 rupees ಕಾಸ್ಟ್ ಆಯಿತು, ಮುಂದೆ ಹಿಂದೆ ಎರಡು ಸೇರಿ. ಅಪೋಲೋ ನಾನು ಹಾಕ್ಸಿರುವಂಥ ಟೈರ್ಸು ಅದ್ರ ಸೆಗ್ಮೆಂಟ್ ಬಂದ್ಬಿಟ್ಟು ಮುಂದೆ 110 ಆ್ಯಂಡ್ ಹಿಂದೆ 160. ಸೊ ಏನು ಇದಕ್ಕೆ ಸ್ಟಾಕ್ ಬರುತ್ತೋ ಅದ್ರಗಿಂತ 20 ಜಾಸ್ತಿ. ನೀವೇ ನೋಡ್ಬೋದು, 20 ಜಾಸ್ತಿ ಅಂದರೆ ನಾನು ಆ್ಯಕ್ಚುಯಲ್ ಆಗಿ ಕಾರ್ನರಿಂಗಲ್ಲೆಲ್ಲ ನಾನು ಟೆನ್ಷನ್ನೇ ಮಾಡ್ಕೊಳಲ್ಲ, ಆ ಥರ ಇರುತ್ತೆ. ಸೊ ಅಷ್ಟು ಕಂಫರ್ಟು ನನ್ಗನ್ನಿಸ್ದಂಗೆ ಯಮಹಾಗೆ ಬೇರೆ ಯಾವುದು ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು MRF ಬದಲು ಅಪೋಲೋ ಚೂಸ್ ಮಾಡಿರೋದು. ಮೇಜರ್ ಥಿಂಗ್ ಇಸ್ ಎಕ್ಸಾಸ್ಟ್. ಸೊ ಎಕ್ಸಾಸ್ಟು ಅದು ಪ್ರಾಬಬಲಿ ನೀವು ನೋಡಿರ್ಬೋದು, ನಾನು ಆಕ್ರೋಪೋವಿಕ್ ಹಾಕ್ಸಿದ್ದೀನಿ, ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್. ಈ ಹಾಕ್ಸಿರೋದೇನಕ್ಕಂದ್ರೆ ಸೌಂಡ್ಗೋಸ್ಕರ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೌಂಡು ಚೆನ್ನಾಗಿರುತ್ತೆ ನೋಡಿ. ಈ ತರ ಸೌಂಡ್ ಬರುತ್ತೆ ಅಂತ ನಾನು ಹಾಕ್ಸಿರೋದು. DB ಕಿಲ್ಲರ್ ಇದೆ, ಇನ್ನು DB ಕಿಲ್ಲರ್ ತೆಗ್ದಿಲ್ಲ. DB ಕಿಲ್ಲರ್ ತೆಗೆದ್ರೆ ಇನ್ನೂ ಕರ್ಕಶವಾಗಿ ಸೌಂಡ್ ಬರುತ್ತೆ. ಸೊ DB ಕಿಲ್ಲರ್ ತೆಗೆದು ಓಡಿಸಿದ್ರೆ ಸ್ವಲ್ಪ ರಿಸ್ಕ್ ಪೊಲೀಸ್ಗಳದ್ದು. DB ಕಿಲ್ಲರ್ ಇದ್ರೆ ಸ್ವಲ್ಪ ಸೇಫರ್ ಝೋನಲ್ಲಿ ಇದ್ದಂಗೆ. ಸೊ ನಾನು ಎಕ್ಸಾಸ್ಟ್ ಅಲ್ಲದೆ ಒಳಗಡೆ ಬಟರ್ಫ್ಲೈ ವಾಲ್ವ್ ಹಾಕ್ಸಿದ್ದೀನಿ. ಸೊ ಬಟರ್ಫ್ಲೈ ವಾಲ್ವ್ ಏನಂತ ಕೆಲಸ ಮಾಡುತ್ತೆ ಅಂದ್ರೆ,
ಯೂಶಲಿ ಅದು ಕ್ಲೋಸ್ ಇರುತ್ತೆ. ಈ ತರ ಎಕ್ಸಾಸ್ಟ್ ನಾನು ಬೈಕ್ ಆನ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ, ಮತ್ತೆ ನಾನು ಕ್ಲಚ್ ಹಿಡಿದ್ರೆ ಮತ್ತೆ ಕ್ಲೋಸ್ ಆಗುತ್ತೆ. ಸೊ ಕ್ಲಚ್ ಹಿಡಿದಾಗ ನನಗೆ ಏನು ಸೌಂಡ್ ಇರಲ್ಲ, ಲಿಟ್ರಲಿ ಬೇರೆ ಬೈಕ್ ಯಾವ ತರ ಇರುತ್ತೋ ಆ ತರನೇ ಸೌಂಡ್ ಇರುತ್ತೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ನನ್ಗೆ, ಅದು ಮಾಡಿಸಿದೀನಿ. ಅಂಡ್ ದೆನ್ ಫ್ಲಾಶ್ ಹಜಾರ್ಡ್ ಲೈಟ್ ಫ್ಲಾಶ್ ಎಕ್ಸ್ ಅವ್ರದ್ದು ಹಾಕ್ಸಿದೀನಿ. ಸೊ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ವೇರಿಯಸ್ ಪ್ಯಾಟರ್ನ್ ತೋರಿಸುತ್ತೆ. ಬರೋದು ಲೆಫ್ಟ್ ಟು ರೈಟ್ ಇಂಡಿಕೇಟರ್ಸ್, ಅದ್ ಬಿಟ್ರೆ ಇಲ್ಲೊಂದು ಪಾರ್ಕಿಂಗ್ ಲೈಟ್ ಬರುತ್ತೆ. ಸೊ ಅದು ಬಿಟ್ರೆ ಬೇರೆ ಏನು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಅದು ಫ್ಲಾಶ್ ಎಕ್ಸ್ ಅವ್ರದ್ದು ಹಜಾರ್ಡ್ ಲೈಟ್ ಹಾಕ್ಸಿದೀನಿ. ಸೊ ಅದು ಸ್ವಲ್ಪ ಪ್ಯಾಟರ್ನ್ಸ್, ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನ ಹಾಕ್ಸಿದೀನಿ ಗೈಸ್. ಅದು ಬಿಟ್ರೆ ವಿಂಗ್ಲೆಟ್ ಮಿರರ್ಸ್ ನೀವು ನೋಡ್ತಾ ಇರ್ಬೋದು, ವಿಂಗ್ಲೆಟ್ ತರ ಕಾಣಿಸುತ್ತೆ, ಆದ್ರೆ ವಿಂಗ್ಲೆಟ್ ಅಲ್ಲ, ಮಿರರ್ಸ್. ಸೊ ವಿಂಗ್ಲೆಟ್ ತರಾನು ಕಾಣುತ್ತೆ, ಮಿರರ್ ತರಾನು ಕಾಣುತ್ತೆ. ನಾನು ಮಿರರ್ಗೋಸ್ಕರ ಹಾಕ್ಸಿರೋದಲ್ಲ, ನಾನು ವಿಂಗ್ಲೆಟ್ ತರ ಇರ್ಲಿ ಅಂತ ಹಾಕ್ಸಿರೋದು. ಇದರಲ್ಲಿ ನೀವು ನೋಡ್ತಾ ಇರೋ ತರ ಇಂಡಿಕೇಟರ್ ಕೂಡ ಇದೆ. ಸೊ ಇಂಡಿಕೇಟರ್ ಕೊಟ್ಟಿರೋದ್ರಿಂದ ನನಗೆ ಮುಂದೆ ಇರೋರ್ಗೆ ಈಸಿಯಾಗಿ ಕಾಣುತ್ತೆ ಗೈಸ್. ಸೊ ಈ ತರ ತಲೆಯಲ್ಲಿ ಯೋಚನೆ ಇಟ್ಕೊಂಡು ನಾನು ಮಾಡಿದ್ದೀನಿ. ಅಂಡ್ ದೆನ್ ಮೇಜರ್ ಅಪ್ಡೇಟ್ಸ್ ಅಂತ ಬೇರೇನೂ ಇಲ್ಲ ಗೈಸ್. ಮುಂದೆ ಇರುವಂತ ಒಂದು ವಿಂಗ್ಲೆಟ್ ಹಾಕ್ಸಿದೀನಿ ಇಲ್ಲಿ, ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಮುಂದೆಗಡೆ ಸೈಡ್ಸ್ಗೆ ವಿಂಗ್ಲೆಟ್ ಹಾಕ್ಸಿದೀನಿ, ಬೋತ್ ದ ಸೈಡ್ಸ್. ಅದ್ರದ್ದು ಕೆಲಸ ಏನೂ ಇಲ್ಲ, ಬಟ್ ಅದೇ ಚೆನ್ನಾಗಿ ಕಾಣ್ಲಿ, ಶೋ ಇರ್ಲಿ ಅಂತ ಹಾಕ್ಸಿರುವಂತದ್ದು. ಅಂಡ್ ದೆನ್ ಬೈಕಿಗೆ ಬೇರೆ ಏನು ಮಾಡಿಲ್ಲ ಗೈಸ್. ಈ ತರ ಕೆಲವೊಂದು ಸ್ಟಿಕರಿಂಗ್ಸ್ ಮಾಡ್ಸಿದೀನಿ, ತುಂಬಾ ಜಾತ್ರೆ ತರ ಏನು ಮಾಡ್ಸಿಲ್ಲ, ಚೆನ್ನಾಗೂ ಕಾಣಿಸ್ಬೇಕು, ಈ ಕಡೆ ಸಕರಾಗೂ ಇರ್ಬೇಕು ಅನ್ನೋ ತರ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂತ ಮೋಡ್ ಗೈಸ್ ಇದು. ಹೋಪ್ಫುಲಿ ನಿಮ್ಗೆ ಬೈಕ್ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಪೀಸ್ ಆಗಿ ಹೋಗ್ತಾ ಇದಾರೆ ಗೈಸ್. ನಂಗೆ ಸೂಪರ್ ಬೈಕ್ಸ್ ಅಲ್ಲಿ ಇದೇ ಇಷ್ಟ ಆಗುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಗೈಸ್. ಏರೋ ಶೋ ಇರೋದ್ರಿಂದ ತುಂಬಾನೇ ರಶ್ ಆಗ್ಬಿಟ್ಟಿದೆ, ಹೇಳೋದಕ್ಕಾಗ್ತಾ ಇಲ್ಲ, ಅಷ್ಟು ರಶ್ ಇದೆ. ನಾವು ಈ ತರ ಸೂಪರ್ ಬೈಕ್ ಇಡ್ಬೇಕು ಅಂತ ಒಂದು ಕನ್ಸು, ಯಾವಾಗ ನನ್ಸಾಗುತ್ತೋ ನೋಡೋಣ. ಆರಾಮಾಗಿ ವೆಯ್ಟ್ ಮಾಡಿ ಒಳ್ಳೆ ಬೈಕನ್ನೇ ತಗೊಳ್ಳೋಣ. ಸೊ ನನಗೆ ಫ್ರೀ ಬ್ಲೇಡ್ ತುಂಬಾ ಇಷ್ಟ. ಇದ್ರ ಎಂಜಿನ್ ಸ್ಮೂತ್ನೆಸ್ ಇಂದ ಹಿಡಿದು ಲೈಕ್ ಅದಕ್ಕೆ ಕೊಟ್ಟಿರೋಂಥ ಫೀಚರ್ಸ್ ಎಲ್ಲದೂ ನನಗೆ ತುಂಬಾನೇ ಇಷ್ಟ. ಫ್ರೀ ಬ್ಲೇಡ್ ತುಂಬಾನೇ ಇಷ್ಟ ನನಗೆ ಆ್ಯಕ್ಚುಲ್ ಆಗಿ. ಸೊ ನಾನು CBR ಅನ್ಕೊಂಡೆ, ಬಟ್ ದಿಸ್ ಇಸ್ ಫ್ರೀ ಬ್ಲೇಡ್, 1000cc. ಏರ್ ಚೀಫ್ ಮಾರ್ಷಲ್ಸ್, wow, excellent. Whoa, ಕ್ಯಾರಿಯರ್ ಗೈಸ್, ಕ್ಯಾರಿಯರ್ ನೀವು ನೋಡ್ಬೋದು. ಕ್ಯಾರಿಯರು ಎಂಜಿನ್ ಆನ್ ಅಲ್ಲಿ ಇದೆ, ಬಟ್ ಫ್ಲೈ ಆಗಲ್ಲ. ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಅಲ್ಲೆಲ್ಲ ಹೆಲಿಕಾಪ್ಟರ್ಸ್ ನಿಂತಿದೆ, ಎಷ್ಟು ಕಾಣುತ್ತೋ ಏನೋ ಗೊತ್ತಿಲ್ಲ ಗೈಸ್ ನಿಮ್ಗೆಲ್ಲ, ಬಟ್ ಆನಂದ ಆಯ್ತು ಕ್ಯಾರಿಯರ್ ನೋಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೈಕ್ ಆಲ್ಮೋಸ್ಟ್ ಏನ್ ಗೇರ್ಸ್ನ ನಾನು ಯೂಸ್ ಮಾಡ್ತೀನಿ ಡೈಲಿ ಬೇಸಿಸ್ ಮೇಲೆ, ಅಥವಾ ಬಟ್ ನನ್ನ ಹತ್ರ ಏನ್ ಗೇರ್ಸ್ ಇದೆ ಅಂತಾನು ತೋರಿಸ್ತೀನಿ. ಅದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಗೈಸ್, ಬಿಕಾಸ್ ಗೇರ್ಸು ಅದಕ್ಕಾಗಿರುವಂಥ ಕಾಸ್ಟು ಅದೆಲ್ಲದನ್ನು ಹೇಳಬೇಕಾಗುತ್ತೆ. ಸುಮ್ಮನೆ ಲೈಕ್ ಈ ಗೇರ್ಸ್ ಇದೆ ಅಂದರೆ ನಿಮಗೂ ಅರ್ಥ ಆಗೋದಿಲ್ಲ. ನಾನು ಒಬ್ಬ ನ್ಯೂಬಿ ಆಗಿ ಒಂದು ಬೈಕ್ ತಗೊಂಡ್ರ ಮೇಲೆ ಏನು ಸಣ್ಣ ಪುಟ್ಟ ಗೇರ್ಸ್ ಬೇಕೋ ಅದನ್ನೆಲ್ಲ ತಗೊಂಡೆ. ಸೊ ಆ ನ್ಯೂಬಿ ಆಗಿ ನಾನೆಷ್ಟು ಪೇ ಮಾಡಿದೆ, ನಾನು ಯಾವ್ದ್ರಲ್ಲಿ ಮೋಸ ಹೋದೆ, ನೀವು ಯಾವ್ದನ್ನ ಆ್ಯಕ್ಚುಲಿ ತಗೊಳ್ಳಿ ಅನ್ನೋದನ್ನ ಒಂದು ಸಣ್ಣ ಗೈಡ್ ಆಗಿ ಮಾಡಿ ಎಕ್ಸ್ಪ್ಲೈನ್ ಮಾಡೋಣ ಅನ್ಕೊಂಡಿದ್ದೀನಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋ ಬಂದು ಪ್ಯೂರ್ಲಿ ಬೇಸ್ಡ್ ಆನ್ ಗೇರ್ಸ್ ಆಗಿರುತ್ತೆ. ಸೊ ಮೋಟರ್ ಸೈಕಲ್ ಗೇರ್ಸ್ ಅಂತಾನೆ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ನೀವು ನಿಮ್ಮ ಬಜೆಟ್ ಪ್ರಕಾರ 2 ಸೆಗ್ಮೆಂಟ್ ಹೇಳ್ತೀನಿ. ಸೂಪರ್ ಬೈಕ್ ಸೆಗ್ಮೆಂಟ್ ನಾನು ಹೋಗೋದಿಲ್ಲ, ಯಾಕಂದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಒಂದು ಲೋ ಸೆಗ್ಮೆಂಟು, ಇನ್ನೊಂದು ಮೀಡಿಯಮ್ ಸೆಗ್ಮೆಂಟು.
ನನ್ನ ಹತ್ರ ಇವಾಗ ಸದ್ಯಕ್ಕಿರೋದು ಲೋವರ್ ಸೆಗ್ಮೆಂಟ್ ಏನೇನ್ ಬೇಕು ಅಥವಾ ಏನೇನ್ ಇದ್ರೆ ಒಳ್ಳೇದು ಅಂತ ನನ್ನ ಹತ್ರ ಇರೋ ಥಿಂಗ್ಸ್ ಕೂಡ ಲೋವರ್ ಸೆಗ್ಮೆಂಟ್ ಬೇಸಿಸ್ ಮೇಲೆ ಇದೆ. ಸೊ ಅದಕ್ಕೋಸ್ಕರ ನಾನು ಎರಡು ಹೇಳ್ತೀನಿ, ಲೋವರ್ ಸೆಗ್ಮೆಂಟ್ ಅಂಡ್ ಮಿಡಲ್ ಸೆಗ್ಮೆಂಟ್. ಸೊ ಮಿಡಲ್ ಸೆಗ್ಮೆಂಟ್ ಬಂದು ಕೂಡ ನಾನು ನನ್ನ ಫ್ರೆಂಡ್ಸನ್ನೆಲ್ಲ ನೋಡ್ತೀನಲ್ವಾ, ಅವ್ರ ಹತ್ರನೂ ಇದೆ ಅಲ್ವಾ, ಸೊ ಅದಕ್ಕೆ ನಾನು ಮಿಡಲ್ ಸೆಗ್ಮೆಂಟ್ ಅಂತ ಹೇಳಿದ್ದು. ಸೊ ಈ ಎರಡು ಸೆಗ್ಮೆಂಟ್ ಗೇರ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್ ನಿಮಗೆ. ಸೊ ಸ್ಟೇ ಟ್ಯೂನ್ಡ್. ಇನ್ನೊಂದು ವಾರದಲ್ಲಿ ಮತ್ತೊಂದು ವಿಡಿಯೋ ಬರುತ್ತೆ. ಅಬ್ಬಬ್ಬಬ್ಬ ಎಂತ ಹಾರ ಗೈಸ್, ಸೂಪರ್, ಹೊಸ ಗಾಡಿ, ನೈಸ್, ಒಳ್ಳೇದಾಗ್ಲಿ ಗೈಸ್. ನೆಕ್ಸ್ಟ್ ಇಯರ್ ಏರೋ ಶೋ ಪಕ್ಕಾ ಬರಬೇಕು ಗೈಸ್. ಯಾರ್ಯಾರು ಇದುವರೆಗೂ ಬೆಂಗಳೂರಲ್ಲೇ ಇದ್ದು ಏರೋ ಶೋ ನೋಡಿಲ್ಲ, ಯು ಆರ್ ಮಿಸ್ಸಿಂಗ್ ಅ ಬಿಗರ್ ಪಾರ್ಟ್ ಆಫ್ ಯುವರ್ ಲೈಫ್ ಅಂತಾನೆ ಅನ್ಬೋದು. ಈ ಕಡೆ ಶೆಕೆನೂ ಇಲ್ಲ, ಈ ಕಡೆ ತಣ್ಣಗೂ ಇಲ್ಲ. ಇಂಥ ವೆದರ್ ಅಲ್ಲಿ ರೈಡ್ ಮಾಡಕ್ ಬಹಳ ಮಜಾ ಬರುತ್ತೆ. ಸೊ ಗೋಪ್ರದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಏನೋ ಗೊತ್ತಿಲ್ಲ, ಬಟ್ ಆಸಮ್ ವೆದರ್, ಆಸಮ್ ಪ್ಲೇಸ್ ಟು ಬಿ ಇನ್ ಗೈಸ್. ಮೆಟ್ರೋ ನಮ್ಮ ಕಡೆನೂ ಮೆಟ್ರೋ ಆಗ್ತಾ ಇದೆ ಗೈಸ್. ಸೊ ತುಂಬಾ ಬೇಗ ಮಾಡ್ತಾ ಇದಾರೆ. ಅಂಡ್ ಏನೋ ರೀಸೆಂಟ್ ಆಗಿ ಒಂದು ನ್ಯೂಸ್ ಕೇಳ್ಪಟ್ಟೆ ಗೈಸ್, ಇದು ಮೆಟ್ರೋದು ಪ್ರೈಸಸ್ ಜಾಸ್ತಿ ಮಾಡಿದ್ದಾರೆ ಅಂತ. ಇದ್ರಲ್ಲಿ ನಿಮ್ ವ್ಯೂಸ್ ಏನು ಅಂತ ಒಂದು ಕಮೆಂಟ್ ಮಾಡ್ಬಿಡಿ, ಬಿಕಾಸ್ ನನಗನ್ನಿಸ್ದಂಗೆ ಹಂಗೆಲ್ಲ ಮಾಡಬಾರ್ದು. ಸೊ ಏನಂದ್ರೆ ಇವರು ಫಸ್ಟು ಕಮ್ಮಿ ರೇಟ್ಗೆ ಕೊಟ್ಬಿಟ್ಟು ಅಭ್ಯಾಸ ಮಾಡಿಸ್ಬಿಡ್ತಾರೆ, ಹುಚ್ಚೆಬ್ಬಿಸ್ಬಿಡ್ತಾರೆ. ನಾವು ಬಸ್ಸು ಗಿಸ್ಸು ಎಲ್ಲ ಬಿಟ್ಟು ಮೆಟ್ರೋದಲ್ಲಿ ಪ್ರಿಫರ್ ಮಾಡ್ತೀವಿ. ಸೊ ಬಸ್ಸು ಎಲ್ಲ ಸೈಡಿಗಿಟ್ಟು ಮೆಟ್ರೋನ ಪ್ರಿಫರ್ ಮಾಡ್ತೀವಿ. ಸಡನ್ ಆಗಿ ಮೆಟ್ರೋ ಪ್ರೈಸಸ್ ನ ಇನ್ಕ್ರೀಸ್ ಮಾಡ್ಬಿಟ್ಟು ನಮ್ಗೆ ಬೇಜಾರ್ ಮಾಡ್ಬಿಡ್ತಾರೆ. ಸೊ ಮೆಟ್ರೋ ನಾವು ಪ್ರಿಫರ್ ಮಾಡೋದೇ ಟ್ರಾಫಿಕ್ ಇರಬಾರ್ದು ಅನ್ನೋಂತ ಒಂದು ರೀಸನ್ ಇಂದ. ಸೊ ಮೇಜರ್ ಆಗಿ ಮೆಟ್ರೋನ ಎಲೆಕ್ಟ್ರಿಸಿಟಿಯಿಂದ ಓಡೋದ್ರಿಂದ ಸ್ವಲ್ಪ ಕಮ್ಮಿ ಇಟ್ರೆ ನನ್ಗೇನೋ ಒಳ್ಳೇದು ಅನ್ಸುತ್ತೆ ಗೈಸ್. ಬಟ್ ಇವಾಗ ಸದ್ಯಕ್ಕೆ ಇದೆಲ್ಲದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ದುಡ್ಡು ಬೇಕು ಅಂತ ಇವರು ಒಂದು ಕಲೆಕ್ಟ್ ಮಾಡುವಂತ ಒಂದು ಸ್ಕೀಮ್ ಇಟ್ಕೊಂಡಿರ್ಬೋದು ಏನೋ, ನನ್ಗೇನೋ ಹಂಗೆ ಅನ್ಸುತ್ತೆ. ಇವಾಗ ಸದ್ಯಕ್ಕೆ ಮಾತ್ರ ಇಷ್ಟು ದುಡ್ಡು ಹೇಳ್ಬಿಟ್ಟು ಒಂದು ಮಾಡ್ಬೋದು ಈ ತರ. ಆಮೇಲೆ ಲೈಕ್ ಎಲ್ಲದನ್ನು ಬಿಲ್ಡ್ ಆದ್ರ ಮೇಲೆ, ಸೊ ಈ ಕಡೆ ಯಲಹಂಕ ಸೈಡ್ ಎಲ್ಲ ಬಿಲ್ಡ್ ಆದ್ರ ಮೇಲೆ ಮತ್ತೆ ಪ್ರೈಸಸ್ ನ ರೆಡ್ಯೂಸ್ ಮಾಡ್ತಾರೆ ಅಂತಾನೆ ಅನ್ನಿಸ್ತಾ ಇದೆ. ಸೊ ಇದ್ರ ಮೇಲೆ ಅವರು ಮಾಡಿದ್ದು ಸರಿನಾ ತಪ್ಪಂಗ ಅಂತ ನಿಮ್ ವ್ಯೂಸ್ ನ ಒಂದು ಕಮೆಂಟ್ ಮಾಡ್ಬಿಡಿ ಗೈಸ್, ಬಿಕಾಸ್ ಇಟ್ ಹೆಲ್ಪ್ಸ್ ಎವ್ರಿ ಒನ್ ಟು ಇಂಪ್ರೂವ್. ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಚೆನ್ನಾಗಿರುತ್ತೆ ಆಕ್ಚುಲಿ ಮಾಡೋದಕ್ಕೆ. ಅದ್ ಬಿಟ್ಟು ನನಗೆ ಖುಷಿನೇ ಗೈಸ್, ಇಲ್ಲಿಂದ ನಾನು ಹೆಬ್ಬಾಳ್ ಥ್ರೂ ರಾಜಾಜಿನಗರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾಕ್ಬೇಕಾಗೋಗುತ್ತೆ ಗೈಸ್. ಆ ಟ್ರಾಫಿಕ್ ಅಲ್ಲಿ ಯಾರು ಸಾಯ್ತಾರೆ ಅಂತ ಅನ್ಸ್ಬಿಡತ್ತೆ. ಅದ್ರ ಬದಲು ಈ ಮೆಟ್ರೋ ಹಾಕ್ಬಿಟ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಬಟ್ ನಾವು ಬೈಕರ್ಸ್ ಎಲ್ಲ ಗೊತ್ತಲ್ವಾ, ಏನಾದ್ರೂ ನಾವು ಪ್ರಿಫರ್ ಮಾಡೋದ್ ಬೈಕೆ. ನಾನು ಪ್ರಿಫರ್ ಮಾಡೋದ್ ಬೈಕೆ. ಮೆಟ್ರೋ ಆಗುತ್ತೆ ಅಂತ ಖುಷಿ ಅಷ್ಟೇ, ಸುಮ್ನೆ ನಮ್ ಕಡೆನೂ ಒಂದು ಮೆಟ್ರೋ ಅನ್ನೋದಿದೆ ಅಂತ ಖುಷಿ. ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ನನಗನ್ನಿಸ್ದಂಗೆ ಮೋಸ್ಟ್ ಪ್ರಾಬಬಲಿ ಫುಲ್ಲು ಸ್ಟ್ರೇಟ್ ಹೋಗೋರ್ಗೆ ಇದು. ನಾನು ಮುಂದೆ ರೈಟ್ ಇಲ್ಲ, ನಾನು ಮುಂದೆ ರೈಟಲ್ಲೇ ಇರೋಕ್ ಆಗಲ್ಲ. ನಾನು ಮುಂದೆ ಲೆಫ್ಟಿಗೆ ಹೋಗ್ಲೇಬೇಕು. ನಂದು ಸರ್ವಿಸ್ ರೋಡಿಗೆ ತಗೋಬೇಕು ಮುಂದೆ ಲೆಫ್ಟು. ಸೊ ನಾನು ಮೋಸ್ಟ್ ಪ್ರಾಬಬಲಿ ಏನೋ ಜುಗಾಡ್ ಮಾಡಬೇಕು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ,
ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಮುಂದೆ ಎಲ್ಲಾದ್ರೂ ಕಟ್ ಆಗಿದ್ರೆ ತುಂಬಾ ಒಳ್ಳೇದು. ನನಗಂತೂ ಕಟ್ ಮಾಡಕ್ ಇಷ್ಟ ಇಲ್ಲ, ಬಿಕಾಸ್ ಇದನ್ನ ಮಾಡ್ಬೇಕಂದ್ರೂ ತುಂಬಾ ಶ್ರಮ ಪಟ್ಟಿರ್ತಾರೆ. ನೋಡೋಣ ಗೈಸ್, ಹಂಗೆ ಹೆಂಗಾದ್ರೂ ಎತ್ತಿ ಹೋಗೋದಕ್ಕಾಗುತ್ತಾ ಏನು ಅಂತ ನೋಡಿ ಇಲ್ಲಿಂದ ಹೊರಡೋಣ ಫಸ್ಟು. ಸೊ ಇದೇ ಗೈಸ್ ಶಾರ್ಟ್ ರೈಡ್, ಎಕ್ಸ್ಪ್ಲನೇಷನಲ್ ರೈಡ್ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಬೈಕ್ ಬಗ್ಗೆ ಏನು ಅಂತ ತಿಳಿಸ್ಕೊಟ್ಟೆ, ನನ್ನ ವೆನಮ್ ಬಗ್ಗೆ ಏನು ಅಂತ ತಿಳಿಸ್ಕೊಟ್ಟೆ. ಓ ಎಸ್, ओपन है इतना गाइस. माँ खराब हो जाएगा, मैं माँ अम्मा बहन पे आ जाऊंगा, मैं इनकी अम्मा बहन पे आ जाऊंगा मैं. ಸೊ ಇಷ್ಟೇ ಗೈಸ್ ರೈಡು. ಸೊ ಈ ರೈಡು ನನ್ನ ಪರ್ಪಸ್ ಇದ್ದಿದ್ದು ನನ್ನ ವೆನಮ್ ಬಗ್ಗೆ ಎಲ್ಲ ತಿಳಿಸ್ಕೊಡೋಣ ಅಂತ. ಸೊ ಅದೆಲ್ಲ ತಿಳಿಸ್ಕೊಟ್ಟೆ. ಬಾಯ್, ಸಿ ಯು, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ, ಮನೇಲಿ ಸೇಫ್ ಆಗಿರಿ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ರೋಡ್ ಸೇಫ್ಟಿನ ನೋಡ್ಕೊಳ್ಳಿ. ಅಂಡ್ ಹ್ಯಾಪಿ ರೈಡಿಂಗ್ ಗೈಸ್, ಟೇಕ್ ಕೇರ್, ಬಾಯ್. ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಲೈಟ್ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ, ಗಂಟೆಗೊಂದ್ಸಲ ತಲೆ ಬಾಚ್ತೀನಿ, ಟಾಣ್ ಟಾಣ್ ಟಾಣ್.